ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಎಲ್ಲರಿಗೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕಥೆಗಳನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕಥೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಜಾನಕಿ ರಾಮಕಥೆಯ ಮುಂದುವರೆದ ಸಂಚಿಕೆ. ರೆಹಮಾನ್ ಬದುಕಿರುವ ವಿಷಯ ಇಡೀ ಸಂಬಂಧಿಕರಿಗೆ ತಿಳಿದು ಎಲ್ಲರೂ ಆಶ್ಚರ್ಯಪಟ್ಟಿದ್ದರು. ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಸುಪ್ರಭಾ, ವಿಕ್ರಮ್, ನಯನ, ಅರ್ಜುನ್ ಎಲ್ಲರೂ ಮನೆಗೆ ಬಂದು ಅವನನ್ನು ಮಾತನಾಡಿಸಿ ಹೋಗಿದ್ದರು. ರೆಹಮಾನ್ ಬದುಕಿ ಮರಳಿ ಮನೆಗೆ ಬಂದ ಖುಷಿಗೆ ನಗ್ಮಾ ಅವರು ತರತರದ ಅಡುಗೆ ಮಾಡಿದ್ದರು. ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡುವಾಗಲೂ ಸಹ ರಿಚರ್ಡ್ ಅವರ ನೋಟ ದಾನಿಯ ಮೇಲೆ ಇತ್ತು. ಈ ವಿಚಾರ ದಾನಿಯಾಳ ಗಮನಕ್ಕೂ ಕೂಡ ಬಂದಿತ್ತು. ಬಂದಾಗಿನಿಂದ ದಾನಿಯಾಳನ್ನು ಪದೇ ಪದೇ ನೋಡುತ್ತಿದ್ದ ರಿಚರ್ಡ್ ಮೇಲೆ ಅಸಾಧ್ಯ ಕೋಪಗೊಂಡಿದ್ದಳು. ಆದರೆ ಅದನ್ನು ಯಾರ ಮುಂದೆಯೂ ತೋರಿಸುವ ಹಾಗೆ ಇರಲಿಲ್ಲ. ಈ ವಯ್ಯ ಯಾಕೆ ನನ್ನನ್ನು ತಿನ್ನುವ ಹಾಗೆ ನೋಡುತ್ತೆ ಎಂದು ಒಳಗೊಳಗೆ ಬೈದುಕೊಳ್ಳುತ್ತಿದ್ದಳು. ಊಟ ಮಾಡಿದ ದಾನಿಯ ಕೋಣೆಗೆ ಹೋಗುವವಳನ್ನು ಅವಳ ಕೋಣೆಯ ಬಳಿ ಹೋಗಿ ತಡೆದ ರಿಚರ್ಡ್ ಅವರು, ದಾನಿಯ ಅಲ್ವಾ ನಿನ್ನ ಹೆಸರು ಎಂದರೆ, ಹೌದು ಎಂದು ನಿಂತಳು. ನಿನ್ನ ಜೊತೆ ಮಾತನಾಡಬಹುದಾ? ನನ್ನ ಜೊತೆ ನೀವ್ಯಾಕೆ ಮಾತಾಡಬೇಕು? ಏನು ಮಾತಾಡಬೇಕು? ನಿಮ್ಮ ಜೊತೆ ಮಾತನಾಡಲು ನನಗೆ ಇಷ್ಟ ಇಲ್ಲ. ನಮ್ಮಣ್ಣನನ್ನು ಕಾಪಾಡಿದ್ದೀರಾ, ಅದಕ್ಕೆ ನಾನು ಕೃತಜ್ಞಳು. ಆದರೆ ನಿಮ್ಮ ಜೊತೆ ನನಗೆ ಮಾತನಾಡಲು ಇಷ್ಟ ಇಲ್ಲ ಎಂದು ಹೇಳಿ ಬಿರುಸಾಗಿ ಕೋಣೆಗೆ ಹೋಗಿ ಬಾಗಿಲು ಹಾಕಿದಳು. ಅವರು ಏನು ಹೇಳುತ್ತಾರೆ ಎಂದು ಕೇಳುವ ತಾಳ್ಮೆಯೂ ಈಗ ಅವಳಲ್ಲಿ ಇರಲಿಲ್ಲ. ಬೇರೆ ಏನಾದರೂ ಮಾತನಾಡಿದರೆ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ದಾನಿಯಾಳ ಮಾತಿಗೆ ಬೇಸರ ಮಾಡಿಕೊಂಡವರು ಜಾನಕಿಯೇ ಮುತುವರ್ಜಿಯಿಂದ ರಿಚರ್ಡ್ ಅವರಿಗೆ ಮಲಗುವ ವ್ಯವಸ್ಥೆ ಮಾಡಿದ್ದ ಕೋಣೆಗೆ ಬಂದು ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ನೋಡಿಕೊಂಡು ಹಾಗೆ ಮಲಗಿದರು. ನಗ್ಮಾ ಅವರ ಜೊತೆ ಸೇರಿ ಅಡುಗೆ ಮನೆ ಕೆಲಸ ಮುಗಿಸಿದವಳಿಗೆ ಕೋಣೆಯ ಬಾಗಿಲಿಗೆ ಬಂದು ಆಗಲೇ ರೆಹಮಾನನನ್ನು ನೆನೆದು ನಾಚಿಕೆ ಆವರಿಸಿತು. ಇಷ್ಟು ದಿನ ಇಬ್ಬರು ಒಂದೇ ಕೋಣೆಯಲ್ಲಿದ್ದರೂ ಸಹ ಅವರಿಬ್ಬರ ಮನದಲ್ಲಿದ್ದ ಪ್ರೀತಿ ಹೊರಗೆ ಬಾರದೆ ಅಪರಿಚಿತರ ಹಾಗೆ ಉಳಿದಿದ್ದರು. ಆದರೆ ಈಗ ಇಬ್ಬರಿಗೂ ಒಬ್ಬರಿಗೊಬ್ಬರ ಪ್ರೀತಿ ತುಂಬ ಚೆನ್ನಾಗಿ ಅರಿವಾಗಿದೆ. ಹಾಗಿದ್ದಾಗ ಈಗ ಅವನನ್ನು ಒಬ್ಬಳೇ ಎದುರುಗೊಳ್ಳಬೇಕು ಎಂದು ಯೋಚಿಸಿದವಳ ಹೃದಯ ಬಡಿತ ಜೋರಾಗಿತ್ತು. ಜಾನಕಿ ತನ್ನ ಸೆರಗನ್ನು ಬೆರಳಲ್ಲಿ ಸುತ್ತುತ್ತಲೇ ನಿಧಾನವಾಗಿ ಒಳ ಬರುತ್ತಿದ್ದ ಹಾಗೆ ಬಾಗಿಲ ಹಿಂದೆ ನಿಂತಿದ್ದವನು ಒಡನೆಯೇ ಕೋಣೆಯ ಬಾಗಿಲನ್ನು ಹಾಕಿದ್ದನು. ಬಾಗಿಲ ಶಬ್ದಕ್ಕೆ ಹಿಂದೆ ತಿರುಗಿದವಳಿಗೆ ನಗುತ್ತಾ ನಿಂತಿದ್ದ ತನ್ನ ಮನದೊಡೆಯ ಕಂಡಿದ್ದನು. ಬಾಗಿಲು ಯಾಕೆ ಹಾಕಿದೆ ಮಹಾನ್? ಒಳಗೆ ಭಯವಿದ್ದರೂ ಮೇಲ್ನೋಟಕ್ಕೆ ಅದನ್ನು ತೋರುಗೊಡದೆ ಧೈರ್ಯವಾಗಿ ಕೇಳಿದಳು. ನನಗೆ ಹಾಕಬೇಕು ಅನಿಸಿತು, ಅದಕ್ಕೆ ಹಾಕಿದೆ ಎಂದು ಕೈಕಟ್ಟಿ ಅದೇ ನಗುವಿನಲ್ಲಿ ನಿಂತನು. ತಲೆ ಕೂದಲನ್ನು ಕ್ಷೌರ ಮಾಡಿಸಿ ಗಡ್ಡವನ್ನು ಟ್ರಿಮ್ ಮಾಡಿ ಸಣ್ಣಗಾಗಿದ್ದರೂ ಮೊದಲಿನಂತೆ ಈಗ ತುಂಬ ಸುಂದರವಾಗಿ ಕಾಣುತ್ತಿದ್ದನು. ಜಾನಕಿ ರೆಪ್ಪೆ ಬಡಿಯದೆ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವನು, ಜಾನಕಿ ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದರೆ, ಏನಿಲ್ಲ ಎಂದು ತಲೆಯಾಡಿಸಿದಳು. ಅವನು ಜಾನಕಿಯ ಅತಿ ಸಮೀಪ ಬರುತ್ತಿದ್ದರೆ ಇವಳು 2 ಹೆಜ್ಜೆ ಹಿಂದೆ ಹೋದಳು. ಆದರೂ ಬಿಡದೆ ಅವಳ ಸಮೀಪ ಬಂದವನು ತನ್ನ ಕೈಯಲ್ಲಿ ಹಿಡಿದಿದ್ದ ಅದೇ ಬೆಳ್ಳಿ ಭರಣಿಯ ಕುಂಕುಮವನ್ನು ಜಾನಕಿಯ ಮುಂದೆ ಹಿಡಿದು ತಾನೇ ತೆಗೆದು ಅವಳ ಹಣೆಗೆ ಹಚ್ಚಿದನು. ತನ್ನ ಗಂಡ ಹಣೆಗೆ ಸಿಂಧೂರ ಇಡುತ್ತಿದ್ದ ಹಾಗೆ ಕಣ್ಣು ಮುಚ್ಚಿದವಳಿಗೆ ಮುಚ್ಚಿದ ಕಣ್ಣುಗಳಿಂದಲೇ ನೀರು ಇಳಿದಿದ್ದವು. ಜಾನಕಿ, ನಿನ್ನನ್ನು ಹೀಗೆ ಖಾಲಿ ಹಣೆಯಲ್ಲಿ ನೋಡಲು ನನಗೆ ಇಷ್ಟ ಇಲ್ಲ. ನಾನು ಇದ್ದರೂ ಇಲ್ಲದಿದ್ದರೂ ನಿನ್ನ ಹಣೆಯಲ್ಲಿ ಈ ಕುಂಕುಮ ಎಂದಿಗೂ ನಗುತ್ತಿರಬೇಕು ಎಂದ ತಕ್ಷಣ ಅವನನ್ನು ತಬ್ಬಿದವಳು, ಇನ್ನೊಮ್ಮೆ ಇರುವುದಿಲ್ಲ ಎಂದು ಅಪಶಕುನದ ಮಾತಾಡಬೇಡ ಮಹಾನ್. ನನ್ನ ಕೊನೆ ಉಸಿರು ಇರುವವರೆಗೂ ನೀನು ನನ್ನ ಜೊತೆಯಲ್ಲಿಯೇ ಇರ್ತೀಯ ಎಂದಳು. ನನಗೆ ಹಾಗೆಲ್ಲ ಮಾತಾಡಬೇಡ ಎಂದು ಹೇಳಿ ಈಗ ನೀನೇ ಹೀಗೆ ಮಾತನಾಡುವುದು ಸರಿಯಾ ಎಂದು ಅವಳನ್ನು ಮುಂದೆ ಸರಿಸಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದವನು ಮೊದಲ ಬಾರಿಗೆ ಪ್ರೀತಿಯ ಸಿಹಿ ಮುತ್ತನ್ನು ಅವಳ ಹಣೆಗೆ ಇಟ್ಟಿದ್ದನು.
ಅತಿ ಸಮೀಪದಲ್ಲಿ ನಿಂತಿದ್ದವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವಳಿಗೆ ಅವನ ಪ್ರೀತಿಯ ಆಳ ಅರಿವಾಗಿತ್ತು. ಜಾನಕಿ, ನೀನು ಹೀಗೆ ನನ್ನನ್ನು ನೋಡುತ್ತಿದ್ದರೆ ನನಗೆ ಏನೇನೋ ಅನಿಸುತ್ತದೆ. ಎಂದರೆ, ನಿನ್ನನ್ನು ಎಷ್ಟು ನೋಡಿದರೂ ಸಾಲುತ್ತಿಲ್ಲ ಮಹಾನ್, ಹೀಗೆ ರಾತ್ರಿ ಇಡೀ ನೋಡುತ್ತಿರಬೇಕು ಎನಿಸುತ್ತದೆ ಎಂದವಳ ನಡುವಿನ ಸುತ್ತ ಕೈ ಹಾಕಿ ಅತಿ ಸಮೀಪಕ್ಕೆ ಎಳೆದುಕೊಂಡವನು, ಅಷ್ಟು ದೂರದಿಂದ ನೋಡುವುದಲ್ಲ, ಈಗ ನನ್ನನ್ನು ನೋಡು ಎಂದ ತಕ್ಷಣ ನಾಚಿಕೆಗೆ ತಲೆ ತಗ್ಗಿಸಿ ಹಾಗೆ ಅವನ ಎದೆಗೆ ಒರಗಿದವಳು ಎಷ್ಟು ನಿಮಿಷಗಳ ತರುವಾಯ, ಮಹಾನ್, ನನಗೆ ನಿದ್ದೆ ಬರುತ್ತಿದೆ ಎಂದು ದೂರ ಸರಿದು ಸೋಫಾ ಕಡೆ ಹೋಗುತ್ತಿದ್ದವಳನ್ನು, ಇವತ್ತು ಇಲ್ಲಿಯೇ ಮಲಗ್ತೀಯಾ ಎಂದನು. ಹೌದು ಎಂದು ತಲೆಯಾಡಿಸಿದವಳನ್ನು ಅನಾಮತ್ತಾಗಿ ತನ್ನ ತೋಳಲ್ಲಿ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದನು. ಇನ್ನೊಮ್ಮೆ ಆ ಸೋಫಾ ಮೇಲೆ ಮಲಗುತ್ತೇನೆ ಎಂದರೆ ನಾಳೆಯಿಂದ ಆ ಸೋಫಾ ಅಲ್ಲಿರಬಾರ್ದು, ಹಾಗೆ ಮಾಡ್ತೀನಿ ಎಂದು ನಗುತ್ತಾ ಹೇಳಿದನು. ಜಾನಕಿಗೆ ಮಾತ್ರ ಅವನ ಮಾತಿಗೆ ನಗುವೆ ಉತ್ತರವಾಗಿತ್ತು. ಜಾನಕಿ, ನನ್ನ ಹುಟ್ಟಿದ ಹಬ್ಬದ ದಿನ ಮೆಸೇಜ್ ಮಾಡಿ ಏನನ್ನೋ ಹೇಳಿದ್ದಲ್ಲ, ಅದನ್ನು ಇವತ್ತು ನೇರವಾಗಿ ಹೇಳು. ನಿನ್ನ ಬಾಯಿಯಿಂದ ನೇರವಾಗಿ ಕೇಳಬೇಕು ಎಂದು ತುಂಬ ಆಸೆಯಾಗುತ್ತಿದೆ ಎಂದು ಅವಳ ಪಕ್ಕ ಮಲಗುತ್ತಲೇ ಕೇಳಿದನು. ಅವನು ಹಾಗೆ ಕೇಳುತ್ತಿದ್ದ ಹಾಗೆ ಅವಳ ಹೃದಯದ ಬಡಿತ 100ರ ಗಡಿ ದಾಟಿತು. ಮೆಸೇಜ್ ಮೂಲಕ ಐ ಲವ್ ಯು ಎಂದು ಹೇಳಿದವಳಿಗೆ ಇಂದು ನೇರವಾಗಿ ಅವನ ಬಳಿ ಹೇಳಲು ಏನೋ ಒಂದು ಮುಜುಗರ. ಇಲ್ಲ, ನಾನು ಹೇಳಲ್ಲ ಎಂದು ನಾಚಿಕೆಯಲ್ಲಿ ಹೇಳಿದವಳು, ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ ಎಂದು ಅವನಿಗೆ ವಿಮುಖವಾಗಿ ಮಲಗಿದಳು. ನಿಧಾನವಾಗಿ ಮಲಗಿದವಳ ನಡುವಿನ ಮೇಲೆ ಕೈ ಇರಿಸುತ್ತಿದ್ದ ಹಾಗೆ ಜಾನಕಿಯ ದೇಹದಲ್ಲಿ ವಿದ್ಯುತ್ ಸಂಚಲನವಾಗಿತ್ತು. ಜಾನಕಿ, ನೀನು ಐ ಲವ್ ಯು ಎಂದು ಹೇಳದಿದ್ದರೆ ಪರವಾಗಿಲ್ಲ, ನಿನ್ನ ಮನದಲ್ಲಿ ಏನಿದೆ ಎಂದು ತಿಳಿಯಿತಲ್ಲ, ಅಷ್ಟೇ ಸಾಕು ನನಗೆ. ಆದರೆ ನನ್ನ ತೋಳ ಮೇಲೆ ಮಲಗಬಹುದಲ್ಲವಾ, ನಿನಗೆ ಇಷ್ಟ ಇದ್ದರೆ ಮಾತ್ರ ಎಂದು ತನ್ನ ತೋಳು ಚಾಚುತ್ತಲೇ ಕೇಳಿದನು. ಅವನ ಮಾತಿಗೆ ಖುಷಿಯಾದವಳು ಒಡನೆಯೇ ತಿರುಗಿ ಅವನ ತೋಳಿನ ಸರಿಯಲ್ಲಿ ಮುಖ ಹುದುಗಿಸಿದಳು. ತೋಳಿನ ಮೇಲೆ ಮಲಗಿದವಳ ತಲೆ ನೀವುತ್ತಾ ಜಾನಕಿ ಎಂದು ಮೆಲುಧ್ವನಿಯಲ್ಲಿ ಕರೆದಿದ್ದನು. ಅವನ ಮಾತಿಗೆ ಹೂಗುಟ್ಟಿದ್ದಳು ಜಾನಕಿ. ಡ್ಯಾಡ್ ನಿನಗೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ರಂತೆ ಎಂದರೆ ಒಡನೆಯೇ ತನ್ನ ಕತ್ತು ಎತ್ತಿ ಮಲಗಿದವನ ಮುಖ ನೋಡಿದವಳು, ಈ ವಿಷಯ ನಿನಗೆ ಹೇಗೆ ತಿಳಿಯಿತು ಎಂದಳು. ದಾನಿಯ ಎಲ್ಲ ಹೇಳಿದ್ಲು. ಒಂದು ವೇಳೆ ನಾನು ಬದುಕಿರಲಿಲ್ಲ ಎಂದಿದ್ದರೆ ಜೀವನ ಪರ್ಯಂತ ಒಂಟಿಯಾಗಿ ನೋವು ತಿಂದು ಜೀವನ ಸಾಗಿಸುವ ಬದಲು ನಿನಗೆ ಆಸರೆಗಾಗಿ ಒಂದು ಜೀವ ಬೇಕಲ್ಲ ಜಾನಕಿ, ಅದಕ್ಕಾದರೂ ನೀನು ಮದುವೆಗೆ ಒಪ್ಪಿಗೆ ಕೊಡಬೇಕಿತ್ತು ಎಂದನು. ಅವನ ಮಾತಿಗೆ ಆಶ್ಚರ್ಯವಾದವಳು, ಹೆಂಡತಿಗೆ ಒಬ್ಬ ಗಂಡನಾಗಿ ಹೇಳುವ ಮಾತಾ ಇದು ಮಹಾನ್? ನನಗೆ ಇರುವುದು ಒಂದೇ ಮನಸ್ಸು, ಅದನ್ನು ಒಬ್ಬರಿಗೆ ಕೊಟ್ಟು ಈಗ ಅವರು ಇಲ್ಲ ಎಂದು ಅದೇ ಮನಸ್ಸನ್ನು ಇನ್ನೊಬ್ಬರಿಗೆ ಹೇಗೆ ಕೊಡಲು ಸಾಧ್ಯ? ನೀನು ನನ್ನ ಜೊತೆ ಇದ್ದರೂ ಇಲ್ಲದಿದ್ದರೂ ನಾನು ಜೀವನ ಪರ್ಯಂತ ಒಬ್ಬಳೇ ಜೀವಿಸಲು ನಿನ್ನ ನೆನಪೊಂದೇ ಸಾಕು. ನನ್ನ ಕನಸಿನಲ್ಲಿಯೂ ಇನ್ನೊಬ್ಬರ ಜೊತೆ ನನ್ನ ಜೀವನವನ್ನು ಊಹಿಸಿಕೊಳ್ಳಲು ನನ್ನಿಂದ ಸಾಧ್ಯ ಇಲ್ಲ. ಹಾಗೇನಾದರೂ ಅಂತಹ ಪರಿಸ್ಥಿತಿ ಬಂದರೆ ಈ ನನ್ನ ದೇಹದಲ್ಲಿ ಉಸಿರು ಇರುವುದಿಲ್ಲ ಅಷ್ಟೆ ಎಂದು ಹೇಳುತ್ತಿದ್ದ ಹಾಗೆ ಅವಳ ಬಾಯಿಯ ಮೇಲೆ ಕೈ ಇಟ್ಟವನು, ಹಾಗೆಲ್ಲ ಮಾತಾಡಬೇಡ ಜಾನಕಿ, ನಿನ್ನ ಈ ರೀತಿಯ ಮಾತುಗಳನ್ನು ಸಹಿಸುವ ಶಕ್ತಿ ನನ್ನಲ್ಲಿಲ್ಲ. ನಾನು ಮಾತ್ರ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ತಿಳಿದಿದ್ದೆ, ಆದರೆ ನಿನ್ನ ಪ್ರೀತಿಯ ಮುಂದೆ ನನ್ನ ಪ್ರೀತಿ ಬಹಳ ಚಿಕ್ಕದಾಯಿತು ಎನಿಸುತ್ತದೆ. ನಾನು ಹಾಕಿದ್ದ 3 ಗಂಟೆಗೆ ಬೆಲೆ ಕೊಟ್ಟು ನಾನು ಹೇಳಿದ ಒಂದು ಮಾತಿಗೆ ಕಟ್ಟುಬಿದ್ದು ನನ್ನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ಯಾರು ಏನೇ ಹೇಳಿದರೂ ಎಲ್ಲವನ್ನು ಸಹಿಸಿಕೊಂಡು ನಿನಗೆ ಇಷ್ಟ ಇಲ್ಲ ಎಂದರೂ ಇದೇ ಮನೆಯಲ್ಲಿ ಜೀವನ ಮಾಡುತ್ತಾ ಬಂದೆ. ನಾನು ಬದುಕಿಲ್ಲ ಎಂದು ತಿಳಿದರೂ ಸಹ ತವರಿಗೆ ಹೋಗದೆ ನನ್ನ ಮನೆಯವರ ಜೊತೆ ನಿಂತಿದ್ದಕ್ಕೆ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಜಾನಕಿ. ನೀನು ನನ್ನ ಹೆಂಡತಿ ಎಂದು ಹೇಳುವುದಕ್ಕೆ ಒಂದು ಹೆಮ್ಮೆ ನನಗೆ ಎಂದನು. ಇದರಲ್ಲಿ ನನ್ನದೇನೂ ಇಲ್ಲ ಮಹಾನ್, ನಾನು ಇಷ್ಟು ದಿನ ಎಲ್ಲವನ್ನು ಸಹಿಸಿ ಇದೇ ಮನೆಯಲ್ಲಿ ಇರಲು ಕಾರಣ ನಿನ್ನ ಒಳ್ಳೆಯತನ ಮತ್ತು ನಿನ್ನ ಮೇಲೆ ಹುಟ್ಟಿದ ನನ್ನ ಪ್ರೀತಿ. ಕೆಲವೊಮ್ಮೆ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಿದರೂ ಸಹ ಅದನ್ನೆಲ್ಲ ಸಹಿಸಿ ನನ್ನನ್ನು ಪ್ರೀತಿಸುತ್ತಲೇ ಬಂದಿದ್ದೀಯ. ಇಲ್ಲಿ ನನಗಿಂತ ನಿನ್ನ ಪ್ರೀತಿಯೇ ದೊಡ್ಡದು ಎಂದವಳ ಹಣೆಗೆ ಮತ್ತೊಮ್ಮೆ ಚುಂಬಿಸಿದವನು ಅವಳನ್ನು ಬಿಗಿಯಾಗಿ ಹಿಡಿದು ಮಲಗಿದನು. ರೆಹಮಾನ್,
ಇಲ್ಲದಾಗಿನಿಂದ ನಿದ್ದೆ ಬಾರದೆ ಒದ್ದಾಡುತ್ತಿದ್ದವಳು ಇಂದು ಅವನ ತೋಳ ಮೇಲೆ ನೆಮ್ಮದಿಯ ನಿದಿರೆಗೆ ಜಾರಿದಳು. ಆತಿಶ್ಗೆ ವರ್ಷಗಳ ಹಿಂದಿನಿಂದಲೇ ಉಗ್ರಗಾಮಿಗಳ ಲಿಂಕ್ ಆಗಿತ್ತು. ಆದರೆ ಈ 6 ತಿಂಗಳಿನಿಂದ ಯಾರಿಗೂ ತಿಳಿಯದ ಹಾಗೆ ಅವರನ್ನು ಭೇಟಿ ಮಾಡಿ ಬರುತ್ತಿದ್ದನು. ಆ ಉಗ್ರಗಾಮಿಗಳು ಹೇಳಿದ ಸ್ಥಳಗಳಿಗೆ ಎಲ್ಲ ಹೋಗಿ ಅವರಿಗೆ ಬೇಕಾದ ಮಾಹಿತಿಯೆಲ್ಲವನ್ನು ನೀಡುತ್ತಿದ್ದನು. ಇದೆಲ್ಲ ಪೊಲೀಸಿನವರ ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಇದಿಷ್ಟೇ ಅಲ್ಲದೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಚರ್ಚ್ಗೆ ಬಾಂಬ್ ದಾಳಿ ಮಾಡಲು ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದರು ಎಂದು ಸಹ ತಿಳಿದು ಹೋಗಿತ್ತು. ಇವರಿಷ್ಟೇ ಅಲ್ಲದೆ ಆ ಉಗ್ರಗಾಮಿಗಳು ನಮ್ಮ ಭಾರತದಲ್ಲಿರುವ ಮುಸಲ್ಮಾನ ಹುಡುಗರನ್ನು ಬಳಸಿಕೊಂಡು ಇನ್ನೂ ಅನೇಕ ದುಷ್ಕೃತ್ಯಗಳನ್ನು ಮಾಡಲು ತಯಾರಾಗಿದ್ದರು. ಇವರ ದೇಶದ್ರೋಹ ಕೆಲಸ ತನಿಖೆಯಿಂದ ಸಾಬೀತಾಗಿ ನ್ಯಾಯಾಲಯ ಇವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆತಿಶ್ಗೆ ತನ್ನ ಅಣ್ಣ ಬದುಕಿ ಬಂದಿರುವುದು ಖುಷಿಯ ವಿಚಾರವಾದರೂ ತನಗೆ ನ್ಯಾಯಾಲಯ ನೀಡಿದ ಜೀವಾವಧಿ ಶಿಕ್ಷೆಯನ್ನು ನೆನೆದು ನೊಂದು ಹೋಗಿದ್ದನು. ನನಗೆ ಈ ಜೀವಾವಧಿ ಶಿಕ್ಷೆ ಬೇಡ, ದಿನ ಸಾಯುವುದಕ್ಕಿಂತ ಒಂದೇ ಬಾರಿ ನನ್ನನ್ನು ನೇಣಿಗೆ ಹಾಕಿ ಬಿಡಿ ಎಂದು ಪೊಲೀಸಿನವರ ಬಳಿ ಬೇಡಿಕೊಂಡಿದ್ದನು ಸಹ. ದೇಶದ್ರೋಹ ಕೆಲಸ ಮಾಡುವ ಎಲ್ಲರಿಗೂ ಇವರೊಂದು ಪಾಠವಾಗಬೇಕು ಎಂದು ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಈ ವಿಷಯ ತಿಳಿದ ಫಾತಿಮಾ ಅವರಿಗೆ ಬಹಳವೇ ಸಂಕಟವಾಗಿತ್ತು. ಮಗ ಎಂಥವನೇ ಆದರೂ ಎಷ್ಟೇ ಆದರೂ ಹೆತ್ತ ಕರುಳಿಗೆ ನ್ಯಾಯಾಲಯ ಮಗನಿಗೆ ಶಿಕ್ಷೆ ನೀಡಿದ್ದನ್ನು ಕೇಳಿ ಅವರ ಒಡಲ ಸಂಕಟದಲ್ಲಿ ಬೇಯುತ್ತಿತ್ತು. ಮಗನ ವಿಚಾರವನ್ನು ಮನೆಯಲ್ಲಿ ಎತ್ತಿದರೆ ತನ್ನ ಗಂಡ ಸುಮ್ಮನೆ ಬಿಡುವುದಿಲ್ಲ ಎಂದು ತಿಳಿದವರು ಸುಮ್ಮನಾಗಿದ್ದರು. ಆದರೂ ಅವರ ಜೀವನಿಲ್ಲದೆ ಒಮ್ಮೆ ಮಾತನಾಡೋಣ ಎಂದು ಒಂದೇ ಒಂದು ಬಾರಿ ಹಾಗೂ ಕೊನೆಯ ಬಾರಿ ಆತಿಶ್ನನ್ನು ಹೋಗಿ ನೋಡ್ಕೊಂಡು ಬರೋಣ ಎಂದ ಫಾತಿಮಾ ಅವರ ಮಾತಿಗೆ, ನಾನು ಈ ಮನೆಯಲ್ಲಿರಬೇಕು ಅಂದರೆ ಅವನನ್ನು ಮರೆತು ಜೀವನ ಮಾಡು, ಇಲ್ಲ ನಿನಗೆ ನಿನ್ನ ಮಗ ಬೇಕು ಅಂದರೆ ಹೋಗಿ ನೋಡಿಕೊಂಡು ಬಾ, ಆದರೆ ನೀನು ಒಮ್ಮೆ ಅವನನ್ನು ನೋಡಲು ಆ ಜೈಲಿನ ಮೆಟ್ಟಿಲು ಹತ್ತಿದರೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಹೇಳಿದ ಅಬ್ದುಲ್ ಅವರ ಮಾತಿಗೆ ಹೆದರಿ ಹಾಗೆ ಸುಮ್ಮನಾದರು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.